ಎಲ್ಲ ಸ್ವಲ್ಪ ಸ್ಮಾರ್ಟ್ ಕ್ಲಾಸು ಇದೆಲ್ಲ ಈ ವರ್ಷವೂ ಕೂಡ ಕೆಲವು ಬದಲಾವಣೆ ಇನ್ನೊಂದು ಒಂದು ತಿಂಗಳು ಒಂದೂವರೆ ತಿಂಗಳೊಳಗೆ ನಿಮಗೆ ಗೊತ್ತಾಗುತ್ತೆ. ಕೆಲವು ಬದಲಾವಣೆ ಮಾಡ್ತಾ ಇದ್ದೀವಿ. ಫೇಶಿಯಲ್ ಅಟೆಂಡೆನ್ಸ್ ಮಾಡ್ತಾ ಇದ್ದೀವಿ. ಫೇಶಿಯಲ್ ಅಟೆಂಡೆನ್ಸ್ ಭಾಳ ಮುಖ್ಯ. ಯಾಕೆಂದರೆ ಬೇರೆ ಸ್ಟೇಟಲ್ಲಿ ಮಾಡಿದ್ದಾರೆ, ನಾವಿನ್ನು ಅದೊಂದು ಇದರೊಳಗೆ ನಾವು ಹಿಂದೆ ಇದ್ವಿ. ಯಾಕೆಂದರೆ ಹಿಂದೆ ಅದೆಲ್ಲ ಪ್ರಪೋಸಲ್ ಇತ್ತು, ಅದು ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಕರೆಕ್ಷನ್ ಮಾಡಿ ನಾನೇ ಸ್ವಲ್ಪ ಟೆಕ್ನಿಕಲ್ ಇನ್ನೂ ಸ್ವಲ್ಪ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ಅದನ್ನು ಕೂಡ ಐ ಥಿಂಕ್ ಇನ್ನೊಂದು ಒಂದೂವರೆ ತಿಂಗಳು 2 ತಿಂಗಳೊಳಗೆ ಫೇಶಿಯಲ್ ಅಟೆಂಡೆನ್ಸ್ ಮಾಡಿದರೆ ಒಂದು ಉನ್ನತ ಸ್ಥಾನದಲ್ಲಿ ಆನ್ಲೈನ್ ಕ್ಲಾಸಸ್ಸು CET ಮತ್ತು ನೀಟ್ದು 25,000 ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಅವರೆಲ್ಲ ಈಗ ಇಂಜಿನಿಯರಿಂಗು ಅದು ಇದಕ್ಕೆಲ್ಲ ಬರೆಯೋದಕ್ಕೆ ಈಸಿ ಆಗುತ್ತೆ. ನೀವು ಕಳಿಸ್ತಿರಲ್ಲ ಬೆಂಗಳೂರಿಗೆ ಮಕ್ಕಳನ್ನ ಎಂಥದ್ದು CET ಇದಕ್ಕೆಲ್ಲ ಅಲ್ಲಿ ಬೇಡ ಸರ್ಕಾರಿ ಶಾಲೆಯಲ್ಲೇ 25,000 ಮಕ್ಕಳಿಗೆ ಕೊಡ್ತದನ್ನ ನಾನೀಗ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರಿಗೂ ಕೊಡಿ, ಅದು ಇವರಿಗೆ ಬೇಡ ಅಂತೇಳಿ. ಯಾಕೆಂದರೆ ಎಲ್ಲ ಶಾಸಕರೆಲ್ಲ ಬರೀ ಕಮ್ಮಿ ಮಾಡಿದ್ದೀರಮ್ಮದು, ಅದನ್ನು ಎಲ್ಲರಿಗೂ ವಿಸ್ತರಣೆ ಮಾಡೋಕ್ಕಾಗತ್ತಾ ಅಟ್ಲೀಸ್ಟ್ ಸರ್ಕಾರಿ ಶಾಲೆಗೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಈ ಸತಿ ಅದನ್ನು ಕೂಡ ವಿಸ್ತರಣೆ, ಆಮೇಲೆ ಹಣ ಇದೆ ನಮ್ಮ ಹತ್ರ, ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಮತ್ತು ವಿಧಾನಸೌಧದಲ್ಲಿ ಹೊರಟ್ಟಿಯವರು ಮೇಲ್ಮನೆಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ನೀತಿ ವಿಜ್ಞಾನವನ್ನು ತರಬೇಕು ಅಂತೇಳಿ, ಮಾರಲ್ ಸೈನ್ಸ್ ಅಂತ ಹೇಳಿ ನಿಮಗೆಲ್ಲ ಗೊತ್ತಿತ್ತು, ಅವೆಲ್ಲ ಓದಬೇಕಾದ್ರೆ. ಈಗ 15-20 ವರ್ಷ ಮಾರಲ್ಲೂ ಇಲ್ಲ, ಸೈನ್ಸು ಇಲ್ಲ, ಮಕ್ಕಳಲ್ಲೂ ಇಲ್ಲ, ಅದು ಕಳೆದೋಗ್ಬಿಟ್ಟಿದೆ. ಅದನ್ನು ಮತ್ತೆ ತರ್ತಕ್ಕಂಥದ್ದನ್ನು ಇದೇ ವರ್ಷ ನಾವು ತರಬೇಕಂತ ಹೇಳಿ ಪಠ್ಯಪುಸ್ತಕನೂ ಕೂಡ ರೆಡಿ ಆಗ್ತಾ ಇದೆ. ಅದರೊಳಗೆ ನಾನು ಸಾರ್ವಜನಿಕರಲ್ಲಿ ನಾನು ಚರ್ಚೆ ಮಾಡೋದಕ್ಕೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಯಾಕೆಂದರೆ ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಆದರೆ ಇದನ್ನು ಸುಮಾರು 22-23 ಸದಸ್ಯರು, ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಎಲ್ಲರೂ ಸೇರಿ ನೀವು ಮಾತಾಡಿ ನನಗೆ ಗೈಡೆನ್ಸ್ ಕೊಡಿ ಅಂಥೇಳಿ ಹೊರಟ್ಟಿಯವರಿಗೆ ರಿಕ್ವೆಸ್ಟ್ ಮಾಡಿ, ಹೊರಟ್ಟಿಯವರು ಒಂದು ವಾರ ಹೆಚ್ಚು ಕಮ್ಮಿ ಎಲ್ಲರಿಗೂ ಅವಕಾಶವನ್ನು ಕೊಟ್ಟು ಅದೆಲ್ಲದೂ ಸೇರಿಸಿ ಒಂದು ಡೀಟೇಲ್ಸ್ನ ರೆಡಿ ಮಾಡಿದ್ದೀವಿ. ಇದೇ ವರ್ಷ, ಏಕೆಂದರೆ ಈ ತಿಂಗಳಿಗೆ ಎಲ್ಲ ಫೈನಲ್ ಆಗ್ತಾ ಇದೆ, ಇದೇ ವರ್ಷ ನೀತಿ ವಿಜ್ಞಾನದಲ್ಲಿ ಇಂಥ ವಿಚಾರಗಳನ್ನು ಸೂಕ್ಷ್ಮವಾಗಿ ಯಾವ ಮಕ್ಕಳಿಗೆ ಯಾವ ಹಂತದಲ್ಲಿ ವಿಚಾರಗಳನ್ನು ಹೇಳಬೇಕಾಗತ್ತೆ ಅದನ್ನು ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇಲ್ಲಿ ಸರ್ಕಾರದವರು 3.5 ವರ್ಷದೊಳಗೆ ಸುಮಾರು 4,650 ಟೀಚರ್ಸ್ ಮಾತ್ರ ರಿಕ್ರೂಟ್ಮೆಂಟ್ ಮಾಡಿದ್ರು. ಟೀಚರ್ಸೇ ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ. ಒಂದೇ ಸತಿ ನಾನು ಮಾಡೋದಕ್ಕೂ ಹೊರೆ ಜಾಸ್ತಿ ಆಗ್ತದೆ. ನಾವು ಬಂದಮೇಲೆ 13,500 ಟೋಟಲ್ ಇತ್ತು. 10-10.5 ತಿಂಗಳೊಳಗೆ 13,500 ಟೀಚರ್ಸ್ನ ತಗೊಂಡು, ಯಾಕೆಂದರೆ ಒಂದು ಕಡೆಗೆ ಟ್ರಾನ್ಸ್ಫರ್ಸ್ ಬೇರೆ ಮಾಡಿದ್ವಿ. ಈ ನಾರ್ತ್ ಕರ್ನಾಟಕದಿಂದ ಬೇರೆ ಕಡೆಗೆ ಹೋಗ್ಬಿಟ್ರು, ಅವಾಗ ಕಷ್ಟ ಆಯಿತು. ಸಂಪೂರ್ಣವಾಗಿ ಆ ಟೀಚರ್ಸ್ನೆಲ್ಲ ಈ ಕಡೆ ಭಾಗಕ್ಕೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು, ಈ ಥರ ಬದಲಾವಣೆಯನ್ನು ಮೊಟ್ಟೆ ಕೊಡ್ತಕ್ಕಂಥದ್ದು. ಯಾಕೆಂದರೆ ಅಜೀಂ ಪ್ರೇಮ್ಜಿ ಅವರು ಸುಮಾರು 1,591 ಕೋಟಿ ಟ್ಯಾಕ್ಸ್ ಹಣ ಅಲ್ಲ, ಅದು ನಿಮ್ಮ ಟ್ಯಾಕ್ಸ್ ಹಣ ಅಲ್ಲ, ಅವರ ಇಚ್ಛೆ ಮೇಲೆ ಪೌಷ್ಟಿಕತೆಗೆ ಇವತ್ತೊಬ್ಬ ವ್ಯಕ್ತಿ ಕೊಡ್ತಾನಂತ ಹೇಳಿದರೆ ಅದು ನಮ್ಮ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಟು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾಯಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ತುಂಬ ಇಂಪ್ರೂವ್ ಆಗಬೇಕಿಲ್ಲ ಅಂತ ಹೇಳಿಲ್ಲ, ಆದರೆ ಮುಂಚಿನಕ್ಕಿಂತ ಸ್ವಲ್ಪ ಬೆಟರು ಸ್ಮಾರ್ಟ್ ಕ್ಲಾಸಸ್ ಮಾಡ್ತಕ್ಕಂಥದ್ದು ಇದು ಕೂಡ ಸಾಕಷ್ಟು ನಾವು ಮಾಡ್ತಾಯಿದ್ದೀವಿ. ಈ ಸತಿಗೆ ಒಳ್ಳೆ ಅತಿ ಶಿಕ್ಷಕರನ್ನು, ಯಾಕೆಂದರೆ ಅನಿವಾರ್ಯವಾಗಿ ನನ್ನ ಇಲಾಖೆನ ಯಾರು ಶಿಕ್ಷಕರಿಲ್ಲಂದಾಗ ಈ ರೀತಿ ನಡಿಬೇಕು. ಅದು ಸ್ವಾಭಾವಿಕವಾಗಿ ಮುಂಚೆನೂ ಇದು ಶಾರ್ಟೇಜ್ ಇರೋದು ನಂದಲ್ಲ, ಹಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಂದುಬಿಟ್ಟಿದೆ. ಆದರೆ ಈಗ ಮತ್ತೆ ಸುಮಾರು 16-17 ಸಾವಿರ ಟೀಚರ್ಸ್ ಅನುದಾನಿತ ಮತ್ತು ಸರ್ಕಾರಿ ಶಾಲೆಯಲ್ಲಿ ಆಗಲೇ ನಮಗೆ ಗ್ರಾಂಟು ಕೂಡ ಆಗಿದೆ. ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಆಯಿತು, ಆ ಸಂದರ್ಭದಲ್ಲೂ ಕೂಡ ನಮಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಪ್ರೇಟು ಮತ್ತು ಇಡೀ ರಾಜ್ಯಕ್ಕೆ ಸಪ್ರೇಟು ಮತ್ತು ಅನುದಾನಿತ ಶಾಲೆಯೂ ಕೂಡ 2020ವರೆಗೂ ಟೀಚರ್ಸ್ನ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಇವತ್ತು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಈ ಸತಿ ಗ್ರೇಸ್ ಮಾರ್ಕ್ಸ್ ಬಿಟ್ಟು ನೀವು ಇದು ನೋಡಿದಾಗ ಸುಮಾರು 8.5% ಮುಂಚಿನಕ್ಕಿಂತ ಗ್ರೋತ್ ಆಗಿದೆ. ಅಬೌಟ್ 63% ಅಲ್ಲಿಗೆ ನಿಂತಿದೆ. ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಆದರೆ ಐ ಥಿಂಕ್ ಒಂದು 75%ವರೆಗೂ ಮಕ್ಕಳು ಪಾಸಾಗಿ ಅವರು ಉನ್ನತ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆನ ನನ್ನ ಇಲಾಖೆಯಿಂದ ಆಗ್ತಾಯಿದೆ. ಮತ್ತು ಗ್ಯಾರಂಟಿಗಳ ಬಗ್ಗೆ ನಾನು ಏನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ, ಒಂದೇ ಮಾತು ಹೇಳ್ತೀನಿ. ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ. ಯಾಕೆಂದರೆ ಗ್ಯಾರಂಟಿಗಳ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ, ಯಾಕೆಂದರೆ ಮುಂಚೆ ನಾನು ಈ ಪ್ರಣಾಳಿಕೆ ತಯಾರಿ ಆಗಬೇಕಾದ್ರೆ ಮಾನ್ಯ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದರು. ನನ್ನನ್ನು ಪಕ್ಷ ಅವಕಾಶ ಕೊಡ್ತು, ಎಲ್ಲರ ಹಿರಿಯರ ಒಂದು ಸಹಕಾರದಿಂದ ಅದಕ್ಕೆ ಉಪಾಧ್ಯಕ್ಷರಾಗಿ ನಾನು ಕೆಲಸ ಮಾಡಿದ್ದೆ. ಭಾಳ ಸಂತೋಷ ಆಗ್ತದೆ. ಇವತ್ತು ಸಾಮಾನ್ಯ ಜನರಿಗೂ ಕೂಡ ಮಾತು ಕೊಟ್ಟಂಗೆ ಅವರಿಗೆ ಹಣದ ವ್ಯವಸ್ಥೆ ಕೆಲವು ಸತಿ 1 ತಿಂಗಳು 2 ತಿಂಗಳು ಲೇಟ್ ಆಗ್ತದೆ. ಅದು ಲೇಟು ಕಾರಣಾಂತರದಿಂದ ಆಗ್ತಾಯಿದೆ. ಕಲೆಕ್ಷನ್ ಆಗಬೇಕು, ಕರೆಕ್ಟಾಗಿ ಹೋಗ್ತಕ್ಕಂಥದ್ದು ಒಂದು ಬಿಟ್ಟರೆ ಯಾವುದೇ ಇದರೊಳಗೆ ಸ್ಟಾಪ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೇರವಾಗಿ ಯಾರಿಗೂ ಕಮಿಷನ್ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಸಾವಿರಾರು ಕೋಟಿಯನ್ನು ಇವತ್ತು ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ಆಗೋದು ಭಾಳ ಖುಷಿ ತಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ
ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಮಾನ ಅಪಘಾತದಲ್ಲಿ ಅಪಮೃತ್ಯುವಿಗೆ ಒಳಗಾದ ಎಲ್ಲರಿಗೂ ಅಶ್ರುತರ್ಪಣವನ್ನು ಸಲ್ಲಿಸುತ್ತಾ ಈ ಘಟನೆಯ ಕೆಲವು ಕುತೂಹಲಕಾರಿ ಅಂಶಗಳು. ಪೈಲಟ್ ಅಪಘಾತದ ಮುನ್ಸೂಚನೆ ದೊರೆಯುತ್ತಿದ್ದಂತೆ ಮೇಡೆ 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 ಎಂದು ಅಪಾಯದ ಸಂಕೇತವನ್ನು ನೀಡಿರುತ್ತಾರೆ. ಮೇಡೆ ಎಂದರೆ ಅರ್ಥವೇನು? ಸಾಧಾರಣವಾಗಿ ಎಲ್ಲರಿಗೂ ಮೇಡೆ ಎಂದರೆ ತಕ್ಷಣ ನೆನಪಾಗುವುದು ಕಾರ್ಮಿಕರ ದಿನಾಚರಣೆ. ಏಕೆಂದರೆ ಮೇ 1ರಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುತ್ತೇವೆ. ಆದರೆ ಇಲ್ಲಿ ಹೇಳಿರುವಂತಹ ಮೇಡೆ, ಮೇ ಮತ್ತು ಡೇ ಪ್ರತ್ಯೇಕ ಪದಗಳಲ್ಲ. ಮೇಡೆ ಒಂದೇ ಪದ. ಇದು ಅಪಾಯದ ಸೂಚನೆಯ ಸಂಕೇತವಾಗಿದೆ. ಮೇಡೆ ಎಂಬುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಸಂಕಷ್ಟದ ಸಂಕೇತ. ಈ ಕರೆಯನ್ನು ಮೊದಲು ವಾಯುಯಾನ ಹಾಗೂ ಸಮುದ್ರಯಾನದಲ್ಲಿ ಅಪಾಯಕಾರಿ ಎನ್ನಿಸುವಾಗ ಹಾಗೂ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಹೆಲ್ಪ್ ಮೀ ಎಂಬುದರ ತತ್ಸಮಾನ ಪದ. ಇದು ಫ್ರೆಂಚ್ ಪದವಾದ ಮೈದನ್ನಿಂದ ಬಂದಿದೆ. ಕನ್ನಡದಲ್ಲಿ ಸಹಾಯ ಮಾಡಿ ಎಂದು ಅರ್ಥ ಕೊಡುತ್ತದೆ. ಈ ಪದವನ್ನು 1920ರಲ್ಲಿ ಮೊಟ್ಟಮೊದಲ ಬಾರಿಗೆ ಬಳಸಿದರು. ಇನ್ನು ಎರಡನೇ ಅಂಶ 1206. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ಗಿಲಾನಿಯವರು ಸಹ ಈ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದರು. ಅವರೂ ಸಹ ಈ ದುರ್ಘಟನೆಯಲ್ಲಿ ದುರ್ಮರಣಕ್ಕೀಡಾಗಿರುವುದಾಗಿ ತಿಳಿದುಬಂದಿದೆ. ಕುತೂಹಲಕಾರಿ ಅಂಶವೇನೆಂದರೆ ಅವರ ಎಲ್ಲ ಕಾರ್ ಹಾಗೂ ಮೋಟಾರ್ ಬೈಕ್ನ ರಿಜಿಸ್ಟ್ರೇಷನ್ ನಂಬರ್ 1206. ಅವರು ಬಹುಶಃ ಅದನ್ನು ಅದೃಷ್ಟದ ಸಂಖ್ಯೆ ಎಂದೇ ಭಾವಿಸಿದ್ದರು. ಅವರ ಮರಣದ ದಿನವೂ ಸಹ 1206 ಅಂದರೆ ದಿನಾಂಕ 12 ಜೂನ್ ಆಗಿದೆ. ಹೀಗಾಗಿ 1206 ಅವರ ಅದೃಷ್ಟದ ಸಂಕೇತವೋ ಅಥವಾ ದುರದೃಷ್ಟದ ಸಂಕೇತವೋ ನೀವೇ ನಿರ್ಧರಿಸಿ. ಇನ್ನು ಇಬ್ಬರು ಅದೃಷ್ಟವಂತ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನಾವು ನೋಡುತ್ತಿರುವುದು ವಿಮಾನದಲ್ಲಿ ಪ್ರಯಾಣಿಸಿ ಬದುಕಿದ ಏಕೈಕ ಅದೃಷ್ಟವಂತ ವ್ಯಕ್ತಿ ಶ್ರೀ ರಮೇಶ್. ವಿಮಾನ ಅಪಘಾತದಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು, ಹಾಸ್ಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದ ವಿದ್ಯಾರ್ಥಿಗಳು, ಪಕ್ಕದಲ್ಲಿಯೇ ಇದ್ದ ಟೀ ಸ್ಟಾಲ್ನಲ್ಲಿ ಟೀ ಕುಡಿಯಲು ಬಂದಿದ್ದಂತಹ ಟೀ ಪ್ರಿಯರೂ ಸಹ ದುರ್ಮರಣಕ್ಕೀಡಾಗಿದ್ದು, ವಿಮಾನದಲ್ಲಿ ಪ್ರಯಾಣಿಸಿ ಬದುಕುಳಿದ ಏಕೈಕ ವ್ಯಕ್ತಿ ಇವರು. ಇವರಂತೆಯೇ ಪ್ರಾಣಾಪಾಯದಿಂದ ಬದುಕುಳಿದ ವ್ಯಕ್ತಿ ಭೂಮಿ ಚೌಹಾಣ್. ವಿಮಾನ ಪ್ರಯಾಣಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ವಿಮಾನ ನಿಲ್ದಾಣ ತಲುಪಲು ಕೆಲವೇ ಕ್ಷಣಗಳು ತಡವಾದ್ದರಿಂದಾಗಿ ಪ್ರಯಾಣ ರದ್ದಾಯಿತು. ಈ ವಿಷಯವನ್ನು ತಕ್ಷಣವೇ ಪತಿಗೆ ತಿಳಿಸಿ ಫೋನ್ನಲ್ಲಿಯೇ ಒಂದು ಸುತ್ತು ಕಾದಾಟವೂ ಆಯಿತು. ಕೇವಲ ಒಂದೆರಡು ಕ್ಷಣಗಳಲ್ಲಿಯೇ ಚಿತ್ರಣವೇ ಬದಲಾಗಿ ಇಬ್ಬರಲ್ಲಿಯೂ ಹರ್ಷ ಮನೆ ಮಾಡಿತು. ವಿನಾಯಕನೇ ನನ್ನನ್ನು ಬದುಕುಳಿಸಿದನೆಂದು ಶ್ರೀಮತಿ ಭೂಮಿ ಚೌಹಾಣ್ ನಿಟ್ಟುಸಿರು ಬಿಟ್ಟು ವಿನಾಯಕನೇ ತನ್ನನ್ನು ಬದುಕಿಸಿದನೆಂದು ಪಿಸುಗುಟ್ಟಿದರು. ಈ ಸಂದರ್ಭದಲ್ಲಿ ಡಿ.ವಿ.ಜಿಯವರ ಒಂದು ಕಗ್ಗ ನೆನಪಾಗುತ್ತದೆ. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯ ನೆಲವಿಹುದು ಮಂಕುತಿಮ್ಮ.